परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। श्रीवेदव्यासाय नमः। भारती सरस्वतीवाय ब्रह्मलक्ष्मी मूलनारायण वासुदेवाय ते नमः। नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। जगत्कल्याणकार्याय नररूपधराय च योगिराजाय वन्द्याय गुरुदासाय ते नमः। आदिनारायणं विष्णुं ब्रह्माणं च वसिष्ठकं श्रीरामं मारुतिं वन्दे रामदासं च श्रीधरम्। लक्ष्मीरमण गोविन्द गोविन्द। हर नमः पार्वतीपतये हर हर महादेव। गजमुखने सिद्धिदायकने वन्दिपे गजमुखने सिद्धिदायकने वन्दिपे शरणो 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 शरणो। त्रिजगवन्दितनाद देवदेवने शरणो त्रिजगवन्दितनाद देवदेवने शरणो। सुजनरिगे विघ्नवनु परिहरिपे शरणो सुजनरिगे विघ्नव परिहरिपे शरणो। गजमुखने सिद्धिदायकने ವಂದಿಪೆ ನಿನಗೆ ಶರಣೋ ಶರಣೋ. ಮಂದಮತಿಯನ್ನು ಬಿಡಿಸಿ ಚಂದ ಜ್ಞಾನವನಿತ್ತು ಮಂದಮತಿಯನ್ನು ಬಿಡಿಸಿ ಚಂದ ಜ್ಞಾನವನಿತ್ತು. ಇಂದಿರೇಶನ ಪಾದ ಕುಂದಿಪೆ ತೆರದಿ ಸುಂದರಾಂಗನೆ ನಿನ್ನ ಪಾದದ್ವಂದ ಕೆರಗುವೆ ಸುಂದರಾಂಗನೆ ನಿನ್ನ ಪಾದದ್ವಂದ ಕೆರಗುವೆ. ಸಂದೇಹ ಮಾಡದಲೆ ಇಂದು ಕರುಣಿಸುವುದು ಸಂದೇಹ ಮಾಡದಲೆ ಇಂದು ಕರುಣಿಸುವುದು. ಗಜಮುಖನೇ ಸಿದ್ಧಿದಾಯಕನೆ ವಂದಿಪೆ ಶರಣೋ 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 ದೇವಾ ಶರಣೋ 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 ದೇವಾ. ಏಕದಂತಂ ಮಹಾಕಾಯಂ ಬ್ರಹ್ಮರೂಪಂ ಸನಾತನಂ ಭಕ್ತಾನುಕಂಪಿತಂ ದೇವಂ ಗಣೇಶಂ ಪ್ರಣಮಾಮ್ಯಹಂ. ಭಗವಂತನು ಸಕಲ ಜೀವರಾಶಿಗಳನ್ನು ಉದ್ಧಾರ ಮಾಡೋಗೋಸ್ಕರವಾಗಿ ಆ ಮಹಾವಿಷ್ಣು ಗಣೇಶನ ರೂಪದಲ್ಲಿ ಅವತಾರವನ್ನು ಪಡೆಯುತ್ತಾನೆ. ಶಿವ ಮತ್ತು ಪಾರ್ವತಿಯ ಪುತ್ರನಾದಂತಹ ಗಣೇಶನಿಗೆ ಭೂಲೋಕದಲ್ಲಿ ಮಾತ್ರ ಅಲ್ಲದೆ ಸಕಲ ಜಗತ್ತಿನಲ್ಲಿ ಮೂರೂ ಲೋಕಗಳಲ್ಲೂ ವಿಶೇಷವಾಗಿರ್ತಕ್ಕಂಥ ಸ್ಥಾನವನ್ನು ನೀಡುತ್ತಾರೆ. ಗಣಪತಿಯನ್ನ ಅತ್ಯಂತ ಭಕ್ತಿಯಿಂದ ಪೂಜೆಯನ್ನು ಮಾಡ್ತಾರೆ. ಮಹಾಗಣಪತಿಯು ಗಣೇಶನು ವಿದ್ಯಾ ಬುದ್ಧಿ ಜ್ಞಾನ ವೈರಾಗ್ಯ ಎಲ್ಲವನ್ನು ನೀಡತಕ್ಕಂಥವನು. ಎಲ್ಲ ಕಾರ್ಯಗಳಲ್ಲಿ ನಾವು ಮಾಡತಕ್ಕಂಥ ಸಕಲ ಕಾರ್ಯಗಳಲ್ಲಿ
ಸಿದ್ಧಿಯನ್ನ ನೀಡತಕ್ಕಂಥವನು ಆ ವಿಘ್ನರಾಜನು, ವಿಘ್ನೇಶ್ವರನು. ಅದಕ್ಕಾಗಿ ನಮ್ಮಲ್ಲಿ ಯಾವುದೇ ತರಹ ಕೆಲಸ ಕಾರ್ಯಗಳನ್ನು ಮಾಡುವ ಮೊದಲು ಗಣೇಶನಿಗೆ ಒಂದು ಪ್ರಾರ್ಥನೆಯನ್ನು ಮಾಡತಕ್ಕಂಥ ವಿಶೇಷವಾಗಿರತಕ್ಕಂಥ ವಾಡಿಕೆಯುಂಟು. ಆ ಪೂಜೆ ಮಾಡುವುದೂ ಕೂಡ ಮಹಾವಿಷ್ಣುವಿಗೆ, ವಿಷ್ಣುವು ಗಣೇಶನಿಗೆ ಕೊಟ್ಟಿರತಕ್ಕಂಥ ಒಂದು ವರ. ಆದ್ದರಿಂದ ಸ್ವಯಂ ಭಗವಂತನಾದಂತಹ ವಿಘ್ನಗಳಿಗೆ ಪರಿಹಾರವನ್ನು ನೀಡತಕ್ಕಂತಹ ಗಣೇಶನ ಪೂಜೆಯನ್ನು ನಾವು ಮಾಡೋದಿದ್ರೂ ಕೂಡ ಮೊದಲು ಗಣಪತಿಯ ಧ್ಯಾನವನ್ನು ಮಾಡಿ ಅವನಲ್ಲಿ ನಮಗೆ ವಿಘ್ನಗಳನ್ನು ಪರಿಹಾರವನ್ನು ಮಾಡಿಕೊಡುತ್ತದೆ ಅಂತ ಬೇಡಿಕೊಂಡು ಗಣಪತಿಯ ಪೂಜೆಯನ್ನು ಮಾಡುವಂತಹ ವಾಡಿಕೆ ನಮ್ಮಲ್ಲುಂಟು. ಇಲ್ಲದೆ ಮಾಡದೆ ನಾವು ಹಾಗೆ ಮುಂದೆ ಹೋದರೆ ಆ ವಿಘ್ನಗಳು ನಮ್ಮನ್ನು ತೊಂದರೆಯನ್ನುಂಟು ಮಾಡ್ತಾರೆ. ಆದ್ದರಿಂದ ಎಲ್ಲ ಕಾರ್ಯಗಳನ್ನು ಸಿದ್ಧಿಯನ್ನು ನಾವು ಪಡಿಬೇಕು ಅನ್ನೋದಾದರೆ ವಿಘ್ನೇಶ್ವರನನ್ನು ಧ್ಯಾನವನ್ನು ಮಾಡಿ ಪೂಜೆಯನ್ನು ಮಾಡಬೇಕು. ಅದಕ್ಕಾಗಿ ಅವನನ್ನು ಏಕದಂತ ವಿಘ್ನೇಶ್ವರ, ಗಣೇಶ, ವಿಘ್ನ ನಿವಾರಕ, ಲಂಬೋದರ ಹೀಗೆ ನಾನಾ ರೀತಿಯಿಂದ ಅವನನ್ನು ಭಕ್ತರೆಲ್ಲರೂ ಕರೀತಾರೆ. ಭಗವಂತನು ಗಣೇಶನು ಸಗುಣನು, ನಿರ್ಗುಣನು, ಬ್ರಹ್ಮನ ರೂಪ ಅಂತ ವರ್ಣಿಸಲಾಗಿದೆ. ಅದೇ ರೀತಿ ಶ್ಲೋಕವು ಹೇಳ್ತದೆ, ಏಕದಂತಂ ಮಹಾಕಾಯಂ ಬ್ರಹ್ಮರೂಪಂ ಸನಾತನಂ. ಆ ಶ್ಲೋಕವು ಭಕ್ತಿಯನ್ನು ವರ್ಣನೆ ಮಾಡುವುದಕ್ಕಿಂತ ತತ್ವಚಿಂತನೆಗೆ ಹೆಚ್ಚಾಗಿರತಕ್ಕಂಥ ವರ್ಣನೆಯನ್ನು ನೀಡುತ್ತದೆ. ಮಹಾಗಣೇಶನು ಏಕದಂತಂ ಮಹಾಕಾಯಂ, ದೊಡ್ಡದಾಗಿರ್ತಕ್ಕಂತಹ ಶರೀರವನ್ನು ಉಳ್ಳತಕ್ಕಂಥವನು, ಏಕದಂತಂ ಒಂದೇ ದಂತವನ್ನು ಹಿಡಿದಿರ್ತಕ್ಕಂಥವನು, ಬ್ರಹ್ಮರೂಪಂ ಸನಾತನಂ ಬ್ರಹ್ಮನ ರೂಪವೇ ಆಗಿರ್ತಕ್ಕಂಥವನು ಎಂಬುದಾಗಿ ಜ್ಞಾನಿಗಳೆಲ್ಲರೂ, ಪುರಾಣಗಳೆಲ್ಲವೂ ಗಣೇಶನನ್ನ, ಆ ವಿಘ್ನರಾಜನನ್ನ ಹೊಗಳುತ್ತಾರೆ. ಒಮ್ಮೆ ಸೃಷ್ಟಿಯನ್ನ ರಕ್ಷಿಸ್ತಕ್ಕಂತಹ ಶ್ರೀಮನ್ನಾರಾಯಣನು ಶಂಕರನನ್ನ ಭೇಟಿಯಾಗಬೇಕಂತ ಹೇಳಿ ಕೈಲಾಸಕ್ಕೆ ಬರ್ತಾನೆ. ನಾರಾಯಣನು ಕೈಲಾಸದಲ್ಲಿ ಕಾಲಿಟ್ಟ ಕ್ಷಣ ಸಕಲ ವಿಘ್ನಗಳನ್ನು ನಾಶ ಮಾಡತಕ್ಕಂತಹ ಗಣಪತಿಯನ್ನು ಮೊದಲು ಎದುರಾಗ್ತಾನೆ. ಈ ಮುದ್ದಿನ ಗಣಪತಿಯನ್ನು ಕಂಡು ಭಗವಂತನಿಗೆ ಬಹಳ ಮನಸ್ಸಿನಲ್ಲಿ ವಾತ್ಸಲ್ಯ ಉಂಟಾಗ್ತದೆ. ಅದೇ ವಾತ್ಸಲ್ಯದಿಂದ ಮಹಾವಿಷ್ಣು ಗಣಪತಿಯನ್ನು ನಿಲ್ಲಿಸಿ, ಮಗು, ನಿನ್ನ ತಂದೆಯಾಗಿರ್ತಕ್ಕಂತಹ ಕೈಲಾಸವಾಸಿಯಾದ ಶಿವನು ಇಲ್ಲೇ ಇದ್ದಾನೋ ಅಥವಾ ತಪಸ್ಸನ್ನು ಮಾಡ್ತಾ ಇದ್ದಾನೆ ಅಥವಾ ಎಲ್ಲಿರುವನು ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ನಮ್ಮ ಗಣರಾಜನಾಗಿರ್ತಕ್ಕಂತಹ ವಿಘ್ನಗಳನ್ನು ನಿವಾರಣೆ ಮಾಡತಕ್ಕಂತಹ ಗಣಪತಿಯು ಉತ್ತರವಾಗಿ ತಂದೆಯು ಎಲ್ಲಿರುವನು ಅನ್ನತಕ್ಕಂತಹ ವಿಚಾರವನ್ನು ಹೇಳುವ ಬದಲಾಗಿ ಅವನು ವಿಷ್ಣುವಿಗೆ ಉತ್ತರವನ್ನು ಕೊಡ್ತಾನೆ, ನಿನ್ನ ಸುದರ್ಶನ ಚಕ್ರವನ್ನು ಕೊಟ್ಟರೆ ಮಾತ್ರ ನಾನು ನಿನಗೆ ಹೇಳ್ತೇನೆ, ನನ್ನ ತಂದೆ ಎಲ್ಲಿದ್ದಾನಂತ ಹೇಳ್ತೇನೆ. ಇದನ್ನು ಆಲಿಸಿದಂತಹ ವಿಷ್ಣುವು ಈ ಗಣಪತಿಯು ಕಡಿಮೆಯಾಗಿರ್ತಕ್ಕಂಥವನಲ್ಲ. ಇವನಿಗೀಗ ನಾನು ಸುದರ್ಶನ ಚಕ್ರವನ್ನು ಕೊಡದೇ ಇದ್ದರೆ ತಂದೆಯು ಎಲ್ಲಿರುವನು ಎಂಬತಕ್ಕಂಥ ವಿಚಾರವನ್ನು ನಾನು ಹೇಳೋದಿಲ್ಲ, ಬೇರೆ ಮಾರ್ಗವೇ ಇಲ್ಲ ಎಂಬುದಾಗಿ ವಿಷ್ಣುವು ಗಣಪತಿಯನ್ನ, ಆ ಮುದ್ದು ಗಣಪತಿಯ ಮುಗ್ಧತ್ವವನ್ನು ನೋಡಿ ತನ್ನ ಕೈಯಲ್ಲಿರತಕ್ಕಂಥ ಸುದರ್ಶನ ಚಕ್ರವನ್ನು ಕೊಡ್ತಾ. ಆ ಸುದರ್ಶನ ಚಕ್ರವನ್ನ ಏಕದಂತನು ಪಡೆದ ಕ್ಷಣ ತಂದೆಯು ಕೈಲಾಸದಲ್ಲೇ ಇದ್ದಾನೆ, ಎಚ್ಚರವಾಗಿದ್ದ, ನೀನು ಹೋಗಿ ಭೇಟಿಯಾಗ್ಬೋದು ಅಂತ ತಿಳಿಸ್ತಾನೆ. ಈ ವಿಚಾರವನ್ನು ತಿಳಿದುಕೊಂಡು ಮಹಾವಿಷ್ಣು ಒಳಗೆ ಹೋಗಿ ಪರಮೇಶ್ವರನನ್ನ ಬಂದ ವಿಚಾರವನ್ನು ತಿಳಿಸಿ ಭೇಟಿಯಾಗಿ ಮತ್ತೆ ಹಿಂತಿರುಗಿ ಬರ್ತಾನೆ. ಬಂದ ನಂತರ ಗಣಪತಿಯಲ್ಲಿ ಸುದರ್ಶನ ಚಕ್ರವನ್ನು ನೋಡ್ತಾನೆ. ನೋಡಿದರೆ ಆ ಗಣೇಶನ ಬಳಿಯಲ್ಲಿ ಆ ಸುದರ್ಶನ ಚಕ್ರ ಕಾಣಿಸ್ತಿಲ್ಲ.
ವಿಷ್ಣುವು ಗಣೇಶನಿಗೆ ಪರಿಪರಿಯಾಗಿ ಬೇರೆ ಬೇರೆ ಮಾರ್ಗಗಳ ಮೂಲಕ ವಿಚಾರವನ್ನು ಕೇಳ್ತಾನೆ. ಸುದರ್ಶನ ಚಕ್ರ ಎಲ್ಲಿದೆ ಮಗು? ಏನು ಕೇಳಿದರೂ ಗಣಪತಿಯು ಎಲ್ಲಿ ಆ ಚಕ್ರವನ್ನು ನಾನು ಇಟ್ಕೊಂಡಿದ್ದೆ ಎನ್ನುತಕ್ಕಂಥ ವಿಚಾರವನ್ನು ಮಹಾವಿಷ್ಣುವಿಗೆ ಹೇಳಲಿಕ್ಕೆ ತಯಾರಿಲ್ಲ. ಆ ಕೂಡಲೇ ಭಗವಾನ್ ವಿಷ್ಣುವು ತನ್ನ ಅಂತರ್ಚಕ್ಷುವಿನಿಂದ ನೋಡಿದಾಕ್ಷಣ ಚಕ್ರವನ್ನ ಗಣಪತಿಯು ತನ್ನ ಬಾಯಲ್ಲಿಟ್ಟುಕೊಂಡಿರತಕ್ಕಂಥ ವಿಚಾರ ತಿಳಿಯಿತು. ಗೊತ್ತಾಗ್ತದೆ, ಇದನ್ನು ಈಗ ಹೇಗೆ ತೆಗೆದುಕೊಳ್ಳೋದು ನಾನು ವಾಪಸ್ಸು ಅಂತ ಯೋಚನೆಯನ್ನು ಮಾಡ್ತಾ ಮಾಡ್ತಾ ಒಂದು ಮಾರ್ಗವನ್ನ ಭಗವಂತನ ಮನಸ್ಸಿನಲ್ಲಿ ಹೊಳಿತು. ಕೂಡಲೇ ವಿಷ್ಣುವು ದೇವರು ಆ ಗಣಪತಿಯ ಮುಂದೆ ನಿಂತು ತನ್ನ ಎರಡೂ ಕಿವಿಗಳನ್ನು ಹಿಡಿದು ಬಸ್ಕಿಯನ್ನು ಹೊಡಿಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇದನ್ನು ನೋಡಿದಂತಹ ಗಣಪತಿಯು ನಗುವನ್ನು ತಡೀಲಿಕ್ಕಾಗದೆ ಜೋರಾಗಿ ಹ ಅಂತ ಹೇಳಿ ನಗಿಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅದೇ ಆ ಕ್ಷಣವೇ ಗಣಪತಿಯು ಬಾಯನ್ನು ಬಿಟ್ಟು ಕೂಡಲೇ ಸುದರ್ಶನ ಚಕ್ರ ಓಡಿ ಬಂದು ಭಗವಂತನ ಮಹಾವಿಷ್ಣುವಿಗೆ ಬಂದು ಸೇರ್ಕೊಳ್ತು. ಗಣಪತಿಯು ಮಹಾವಿಷ್ಣುವು ಬಸ್ಕಿಯನ್ನು ಹೊಡೆದದ್ದನ್ನು ಕಂಡು ಸಂತುಷ್ಟನಾಗ್ತಾನೆ. ಅಂದಿನಿಂದ ಭಕ್ತರೂ ಕೂಡ ನಮ್ಮ ಮಹಾಗಣಪತಿಯನ್ನ ಆರಾಧಿಸುವಾಗ, ವ್ರತಗಳನ್ನು ಮಾಡುವಾಗ, ಪೂಜೆ ಮಾಡುವಾಗ ಈ ಬಸ್ಕಿ ಹೊಡೆಯತಕ್ಕಂಥ ಒಂದು ಆಚರಣೆ ನಮ್ಮಲ್ಲಿ ಬಂತು. ಮಹಾವಿಷ್ಣುವೇ ವಿಘ್ನರಾಜನಾಗಿರತಕ್ಕಂಥ ಗಣಪತಿಯನ್ನ, ಆ ಗಣಾಧೀಶನನ್ನ ಒಲಿಸಿಕೊಳ್ಳಗೋಸ್ಕರವಾಗಿ ಬಸ್ಕಿಯನ್ನು ಹೊಡೆದ ಅಂದ ಮೇಲೆ ನಾವು ಒಂದು ತುಚ್ಛ ಪ್ರಾಣಿಗಳು ಈ ಭೂಮಂಡಲದಲ್ಲಿ. ಗಣೇಶನನ್ನ ಭಜಿಸಿ ಅವನಿಂದ ಜ್ಞಾನವನ್ನ, ವಿದ್ಯೆ, ಬುದ್ಧಿ ಎಲ್ಲವನ್ನು ಪುಡಿಬೇಕಾದರೆ ನಾವೆಷ್ಟು ಬಸ್ಕಿ ಹೊಡಿಬೇಕಾಯಿತು? ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಭಕ್ತರೆಲ್ಲರೂ ಗಣೇಶನ ಎದುರಿನಲ್ಲಿ ಬಸ್ಕಿಯನ್ನು ಹೊಡೆಯುವಂತಹ ವಾಡಿಕೆಯನ್ನ ನಡೆಸಿಕೊಂಡು ಬಂದರು. ಈ ಕಥಾಭಾಗವನ್ನ ಮಹಾಗಣಪತಿಯಾಗಿರ್ತಕ್ಕಂಥ ಆ ಪರಮಾತ್ಮನ ಪಾದಾರವಿಂದಗಳಲ್ಲರ್ಪಿಸುತ್ತಾ ಈ ಕತೆಗೆ ನಾನು ಮಂಗಳವನ್ನು ಹಾಡುತ್ತೇನೆ. ಎನ್ನ ಕಡೆ ಆಯಿಸುವುದು ನಿನ್ನ ಭಾರ, ನಿನ್ನ ನೆನೆಯುತ್ತಲಿಹುದು ಎನ್ನ ವ್ಯಾಪಾರ. ಎನ್ನ ಕಡೆ ಆಯಿಸುವುದು ನಿನ್ನ ಭಾರ, ನಿನ್ನ ನೆನೆಯುತ್ತಲಿಹುದು ಎನ್ನ ವ್ಯಾಪಾರ. ಎನ್ನ ಇಹ ಪರಕ್ಕೆ ನೀನೇ ಗತಿ, ನಿನ್ನ ಲೊಪ್ಪಿಸುವುದು ಎನ್ನ ನೀತಿ. ಎನ್ನ ಪಡೆಯಕ್ಕೆ ಸಲಹುವುದು ನಿನ್ನ ಧರ್ಮ, ನಿನ್ನಡಿಗೆರಗುವುದು ಎನ್ನಯ ಕರ್ಮ. ಎನ್ನ ತಪ್ಪುಗಳ ಎಣಿಸಬೇಡಯ್ಯ, ಗುರುವೇ ಗುರುದಾಸ. ವಿಠಲ ವಿಠಲ ಜೈ ಜೈ ವಿಠಲ 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 ಜೈ ಜೈ ವಿಠಲ 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 ವಿಠಲ.